ಚಕ್ರವರ್ತಿ ಸೂಲಿಬೇಲೆ ಕಲಬುರಗಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ನಿರ್ಬಂಧವನ್ನು ವಿಧಿಸಿ ಉಪ ವಿಭಾಗಾಧಿಕಾರಿ ರೂಪೇಂದ್ರ ಕೌರ್ ಆದೇಶವನ್ನು ಹೊರಡಿಸಿದ್ದಾರೆ. ಭಾಷಣಕಾರ ಚಕ್ರವರ್ತಿ ಸೂಲಿಬೇಲೆ ಕಲಬುರಗಿಗೆ ನಿರ್ಬಂಧ. ಉಪ ವಿಭಾಗಾಧಿಕಾರಿ ರೂಪೇಂದ್ರ ಕೌರ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಬರಬಾರ್ದಂತ. ಪ್ರಚೋದನಕಾರಿ ಭಾಷಣ ಮಾಡ್ತಾರೆಂಬ ಹಿನ್ನೆಲೆ ಈಗ ತಡೆಯನ್ನು ಒಡ್ಡಲಾಗಿದೆ. ಜಿಲ್ಲೆಗೆ ಪ್ರವೇಶ ನೀಡದಂತೆ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಚಿತ್ತಾಪುರದಲ್ಲಿ ಆಯೋಜನೆಯಾಗಿತ್ತು ನಮೋ ಬ್ರಿಗೇಡ್ ಕಾರ್ಯಕ್ರಮ. ಅಂದರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಬಾಲ್ಕಿಯಿಂದ ಕಲಬುರಗಿಗೆ ಆಗಮಿಸಿದ್ರು ಸೂಲಿಬೇಲೆ. ಆ ಸಂದರ್ಭದಲ್ಲಿ ತಡೆ ಒಡ್ಡಿದ್ದಾರೆ. ಉಪ ವಿಭಾಗಾಧಿಕಾರಿ ಆದೇಶದ ಹಿನ್ನೆಲೆ ಸೂಲಿಬೇಲೆಯನ್ನು ತಡೆದಿದ್ದಾರೆ. ತಡರಾತ್ರಿ ಕಮಲಾಪುರ ಪೊಲೀಸರ ಜೊತೆ ಚಕ್ರವರ್ತಿ ಸೂಲಿಬೇಲೆ ವಾಗ್ವಾದ ಕೂಡ ನಡೆಸಿದ್ದಾರೆ. ಕೊನೆಗೂ ಚಕ್ರವರ್ತಿ ಸೂಲಿಬೇಲೆಯನ್ನು ವಾಪಸ್ ಕಳಿಸಿದ್ದಾರೆ ಪೊಲೀಸರು. ನೀವು ಬಂದರೆ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತೀರಿ, ಜನರಲ್ಲಿ ವಿಷದ ಬೀಜವನ್ನು ಬಿತ್ತಿರಿ, ಕೋಮು ಬೀಜವನ್ನು ಬಿತ್ತಿರಿ, ಈ ರೀತಿಯಾದಂಥ ಆರೋಪಗಳು ಅವ್ರ ಮೇಲೆ. ಹಾಗಾಗಿ ಈಗ ನೋಡಿ ಅಲ್ಲಿ ಈ ಹಿಂದೆ ಅವರು ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆ್ಯಂಡ್ ಫ್ಯಾಮಿಲಿ ವಿರುದ್ಧ ಹರಿಹಾಯ್ದಿದ್ರು. ಕಲಬುರಗಿಗೆ ಬಂದಾಗ ಆ ಸಂದರ್ಭದಲ್ಲೂ ಕೂಡ ಬಹಳ ವಿರೋಧಗಳು ವ್ಯಕ್ತವಾಗಿದ್ವು. ಈಗ ಚಿತ್ತಾಪುರ ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸ್ವಕ್ಷೇತ್ರ ಅಲ್ವಾ. ಈಗ ಮತ್ತೇನಾದರೂ ಗಲಾಟೆಗೆ ಪ್ರಚೋದನೆಯನ್ನು ಕೊಟ್ಬಿಡ್ತಾರೋ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ವಾಪಸ್ ಅಲ್ಲಿಂದ ಕಳಿಸಿದ್ದಾರೆ. ಬಾಲ್ಕಿಯಿಂದ ಆಲ್ರೆಡಿ ಕಲಬುರಗಿಗೆ ಬಂದಿದ್ರು ಅವರು. ಅಲ್ಲಿಂದ ಚಿತ್ತಾಪುರಕ್ಕೆ ಹೋಗಬೇಕಾಗಿತ್ತು. ಅಷ್ಟರೊಳಗಡೆ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ನೋಡಿ, ಈಗ ನಿರ್ಬಂಧವನ್ನು ವಿಧಿಸಿ ಉಪವಿಭಾಗಾಧಿಕಾರಿ ರೂಪೇಂದ್ರ ಕೌರ್ ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಪ್ರತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇದು ಇರೋದು ಕಾಂಗ್ರೆಸ್ ಸರ್ಕಾರ. ಈಗ ಇವರು ಸಹಜವಾಗಿ BJP ಪರವಾಗಿ ಮಾತಾಡ್ತಾರೆ, ಮೋದಿ ಪರವಾಗಿ ಮಾತಾಡ್ತಾರೆ. ಅಥವಾ ಅಲ್ಲಿಗ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರ ಅದು ಭಾಷಣದಲ್ಲಿ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ನಾವು ಹೋಗಿ ಭಾಷಣದಲ್ಲಿ ನಾಲಿಗೆ ಹರಿಬಿಟ್ರೆ ಅಥವಾ ಒಂಥರ ಪ್ರಚೋದನಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟರೆ, ಯುವಕರನ್ನ ಕೆರಳಿಸಿದರೆ, ಆಮೇಲೆ ಗಲಾಟೆ ಆದರೆ ಅದಕ್ಕೆ ಯಾರು ಜವಾಬ್ದಾರಿ, ಸುಮ್ಮನೆ ಯಾಕೆ ಬೇಕು ಅನ್ನೋದು ಪೊಲೀಸರಿಗೂ ಕೂಡ ಈಗ ಅರಿವಾಗಿದೆ. ಅಂದರೆ ಇದು ಅಲ್ಲಿಯ ಜನಪ್ರತಿನಿಧಿಗಳು ಅಥವಾ ಸಚಿವರಿಂದಲೂ ಕೂಡ ಆದೇಶ ಸೂಚನೆಗಳು ಹೋಗಿರುತ್ತೆ. ಮತ್ತಷ್ಟು ಮಾಹಿತಿ ರಾಜಶೇಖರಯ್ಯ ನೀಡ್ತಾರೆ. ರಾಜಶೇಖರಯ್ಯ ಈ ಹಿಂದೆ ಕಲಬುರಗಿಗೆ ಬಂದಾಗ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟು ಕೆಂಗಣ್ಣೆ ಗುರಿಯಾಗಿದ್ದರು ಸೂಲಿಬೇಲೆ. ಈಗ ಮತ್ತೆ ಅವರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಯಾವ ರೀತಿ ವಿರೋಧ ವ್ಯಕ್ತವಾಯಿತು ಆ ಸಂದರ್ಭದಲ್ಲಿ? ಹೌದು ಪ್ರಭು, ಏನಂತಂದ್ರೆ ಈ ಒಂದು ಚಕ್ರವರ್ತಿ ಸೂಲಿಬೇಲೆ ಅವರ ಇವತ್ತು ಕಾರ್ಯಕ್ರಮ ಕಲಬುರಗಿಯ ಒಂದು ಚಿತ್ತಾಪುರ ಪಟ್ಟಣದಲ್ಲಿತ್ತು. ಏನು ನಮೋ ಬ್ರಿಗೇಡ್ ನ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿತ್ತು. ಈ ನಮೋ ಬ್ರಿಗೇಡ್ ನ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೇಲೆ ಅವರು ಅದಕ್ಕೆ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು. ಹೀಗಾಗಿ ಈ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಏನು ಕಲ್ಯಾಣ ಮಂಟಪ ಒಂದರಲ್ಲಿ ಕಾರ್ಯಕ್ರಮ ಏನು ಆಯೋಜನೆ ಮಾಡಲಿತ್ತು. ಅಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆ ಆಗ್ಬೋದು, ಭಾಷಣಗಳಾಗ್ಬೋದು, ಮತ್ತೆ ವಾದ ವಿವಾದಗಳಾಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಪ್ರಿಕಾಷನರಿ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಏನು ಉಪಾಯುಕ್ತರು ಏನಂತಂದ್ರೆ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಚಕ್ರವರ್ತಿ ಸೂಲಿಬೇಲೆಗೆ ನಿನ್ನೆ ರಾತ್ರಿ 11 ಗಂಟೆಯಿಂದಲೇ ಕಲಬುರಗಿ ಜಿಲ್ಲೆಗೆ ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು. ನಿರ್ಬಂಧವನ್ನು ಹಾಕೋದ್ರ ಮೂಲಕ 4ನೇ ತಾರೀಕುವರೆಗೂ ಕೂಡ ಕಲಬುರಗಿ ಜಿಲ್ಲೆ ಯಾವುದೇ ತಾಲೂಕಿಗೆ ಕೂಡ ಅವರ ಎಂಟ್ರಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಒಂದು ಬಾಲ್ಕಿ ಪಟ್ಟಣದಿಂದ ಏನು ಕಲಬುರಗಿ ಜಿಲ್ಲೆಗೆ ಆಗಮಿಸ್ತಾ ಇರತಕ್ಕಂತ ಚಕ್ರವರ್ತಿ ಸೂಲಿಬೇಲೆ ಅವರನ್ನ ಕಮಲಾಪುರ ಏನು ಬಾರ್ಡರ್ ನಲ್ಲಿ ಒಂದು ಕಲಬುರಗಿ ಜಿಲ್ಲೆಯನ್ನು ಸರಹದ್ದಿದೆ, ಆ ಸರಹದ್ದಿನಲ್ಲಿ ತಡೆಯುವಂತ ಕೆಲಸ ಆಯ್ತು. ವಾಪಸ್ ಮತ್ತೆ ಬೀದರ್ ಜಿಲ್ಲೆಗೆ ಅವರನ್ನ ಕಳಿಸುವಂತ ಕೆಲಸ ಅಲ್ಲಿನ ಪೊಲೀಸರು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನಮೋ ಬ್ರಿಗೇಡ್ ನ ಕಾರ್ಯಕ್ರಮಕ್ಕೆ ತಡೆ ಹಾಕಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಒಂದು ವಿವಾದಗಳಿಗೆ ಈ ಒಂದು ಹೇಳಿಕೆಗಳು ಕಾರಣ ಆಗ್ತವೆ, ಒಂದು ಪ್ರಚೋದನೆ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಿಲ್ಲಾಡಳಿತ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಮುಂಜಾಗ್ರತಾ ಕ್ರಮ ಅಂತಲೂ ಕೂಡ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಹೇಳಿಕೆಗಳ ಏನು ಪ್ರಕರಣಗಳು ಕೂಡ ದಾಖಲಾಗಿದ್ದು, ಆ ಹೇಳಿಕೆಗಳಿಗೆ ಒಂದು ಪ್ರಚೋದನೆ ಕೂಡ ಆಗಿತ್ತು. ಹೀಗಾಗಿ ಅವರ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯಲ್ಲಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ತಾಲೂಕಿಗೂ ಕೂಡ 4ನೇ ತಾರೀಕಿನವರೆಗೂ ಕೂಡ ಅವರಿಗೆ ಕಲಬುರಗಿ ಜಿಲ್ಲೆಗೆ ನಿರ್ಬಂಧ ಹೇರಿರ್ತಕ್ಕಂಥದ್ದು. ಪ್ರಭು, ಅಂದರೆ ರಾಜಶೇಖರಯ್ಯ, ಈಗ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಕೂಡ ಹೌದು. ಈ ಹಿಂದೆನೂ ಕೂಡ ಅವರ ವಿರುದ್ಧ ಮಾತನಾಡಿ ನಾಲಿಗೆನ ಹರಿಬಿಟ್ಟಿದ್ದು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಮತ್ತೆ ಅದೇ ರಿಪೀಟ್ ಆಗ್ಬೋದು ಅನ್ನೋಂಥ, ಅಂದರೆ ಆ ಕಡೆಯಿಂದಲೂ ಕೂಡ ಸಹಜವಾಗಿ ಸೂಚನೆ ಬಂದಿರುತ್ತೆ ಅಂತ. ಹೌದು, ನಿಜವಾಗ್ಲೂ ಏನಂತಂದ್ರೆ ಈ ಒಂದು ಚಿತ್ತಾಪುರ ಪಟ್ಟಣ ಒಂದು
ಪ್ರಿಯಾಂಕ್ ಖರ್ಗೆ ಅವರ ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕ್ಷೇತ್ರ ಕೂಡ ಇದಾಗಿರೋದ್ರಿಂದ ಇಲ್ಲಿ ಒಂದು ಅಭಿಮಾನಿಗಳು ಕೂಡ ಇರ್ತಾರೆ. ಯಾಕಂದ್ರೆ ಈ ಒಂದು ಹಿಂದೆ ಕೂಡ ಸಾಕಷ್ಟು ಅವ್ರ ವಿರುದ್ಧವಾಗಿ ಏನು ಹೇಳಿಕೆಗಳು ನೀಡುವಂತ ಸಂದರ್ಭದಲ್ಲಿ ಅಭಿಮಾನಿಗಳಲ್ಲಿ ಆಕ್ರೋಶ ಕೂಡ ಉಂಟಾಗಿತ್ತು. ಹೀಗಾಗಿನೇ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಈ ಒಂದು ನಮೋ ಬ್ರಿಗೇಡ್ ನ ಕಾರ್ಯಕ್ರಮ ಏನು ಆಯೋಜನೆ ಮಾಡಿತ್ತು, ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಕ್ಕಂಥ ಅಭಿಮಾನಿಗಳು ಕೂಡ ಗೊಂದಲ ಆಗ್ಬೋದು. ಈ ಒಂದು ಅವರ ವಿರುದ್ಧ ಒಂದು ಹೇಳಿಕೆಯನ್ನು ನೀಡಿದ್ದಂತ ಸಂದರ್ಭದಲ್ಲಿ ಈ ಒಂದು ಅಭಿಮಾನಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ, ಅಷ್ಟೇ ಅಲ್ಲದೆ ಅಲ್ಲಿ ಗೊಂದಲಗಳು ಸೃಷ್ಟಿಯಾಗಿ ಗದ್ದಲಗಳು ಕೂಡ ಆಗಬಹುದು ಅನ್ನುವಂತ ಏನು ಮುಂಜಾಗ್ರತೆ ಮುನ್ಸೂಚನೆ ಏನಿತ್ತು, ಆ ಒಂದು ಮುನ್ಸೂಚನೆ ಪ್ರಕಾರವಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಉಪಾಯುಕ್ತರ ಒಂದು ಮೂಲಕ ಈ ಒಂದು ಆದೇಶವನ್ನ ಏನು ಹೊರಡಿಸಲಾಗಿದೆ, ಒಂದು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರಗಿಗೆ ಬರೋದಕ್ಕೆ ನಿರ್ಬಂಧ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ 11 ಗಂಟೆಗೆನೆ ಈ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ತತ್ಕ್ಷಣದಿಂದ ಅಂದ್ರೆ ನಿನ್ನೆ ರಾತ್ರಿ 11 ಗಂಟೆಯಿಂದ 11 ಗಂಟೆಯಿಂದ 4ನೇ ತಾರೀಕಿನವರೆಗೂ ಕೂಡ ಅವರು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬಾರದು, ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ನಮೋ ಬ್ರಿಗೇಡ್ ನ ಒಂದು ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಹಾಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಅಲ್ಲಿ ಒಂದು ಭಾಷಣಕಾರರಾಗಿರ್ತಾರೆ, ಅದರ ರೂವಾರಿ ಕೂಡ ಮುಖ್ಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಹೀಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ವಿರೋಧದ ಮಾತುಗಳಾಗಿರ್ಬೋದು, ಪ್ರಚೋದನಕಾರಿ ಮಾತುಗಳಾಗಿರ್ಬೋದು, ಆ ಒಂದು ಭಾಷಣದಲ್ಲಿ ಬಂದಂತ ಸಂದರ್ಭದಲ್ಲಿ ಎದುರಾಳಿ ಗುಂಪುಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಬಹುದು, ಅಲ್ಲಿ ಗದ್ದಲಗಳ ಸೃಷ್ಟಿ ಆಗ್ಬೋದು, ಗೊಂದಲಗಳ ಸೃಷ್ಟಿ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಕ್ರಮವನ್ನ ಕೈಗೊಂಡು ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿನೇ ಅವರು ಕಲಬುರಗಿ ಜಿಲ್ಲೆಗೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಿರ್ಬಂಧ ಹೇರಿ ವಾಪಸ್ ಬೀದರ್ ಜಿಲ್ಲೆಗೆ ಮತ್ತೆ ಕಳಿಸುವಂತ ಕೆಲಸ ಪೊಲೀಸರು ಮಾಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ರಾಜಶೇಖರಯ್ಯ ಮಾಹಿತಿಗಾಗಿ.